ಇದೇ ಕೆಲಸ ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಿ ತಾವು? 27 ವರ್ಷದಿಂದ ಮಾಡ್ತಾ ಇದ್ದೀನಿ. 27 ವರ್ಷ. ತಂದೆ ಕಾಲದಿಂದನೂ ಮಾಡ್ಕೊ ಬರ್ತಾ ಇದ್ದೀವಿ. ಹಾಂ. ಇವಾಗ ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ಚಿಕ್ಕಪ್ಪ ಮಾಡಿದ್ರು. ನಮ್ಮ ಚಿಕ್ಕಪ್ಪ ತೀರೋದ್ಮೇಲೆ ನಾವು 27 ವರ್ಷದಿಂದ ಮಾಡ್ಕೊಳ್ತಾ ಇದ್ದೀವಿ. ಉದ್ಬರಲ್ಲಿ ಶುರು ಮಾಡಿ ಸರ್? 27 ವರ್ಷ. ಉದ್ಬರಲ್ಲಿ ಶುರು ಮಾಡಿ 27 ವರ್ಷ. ಹಂಗಂದ್ರೆ ನೀವು ಚಿಕ್ಕವರಿರುವಾಗಿಂದ ಮಾಡ್ತಾ ಇದ್ದೀರಾ? 20 ವರ್ಷ ನನಗೆ, 15 ವರ್ಷ ನನಗೆ. ಹಾಂ. ಅವಾಗಿಂದ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮ ವಂಶ ಪಾರಂಪರ್ಯವಾಗಿ ನಾಡಸ್ವಾಮಿಗೆ ನಮ್ಮದೇ ದೇವರು ಇರೋದ್ರಿಂದ, ನಮ್ಮನೆ ದೇವರಿಂದ ನಾವು ವರ್ಷ ಪರಂಪರೆಯನ್ನು ಮಾಡ್ಕೊಂಡು ಬರ್ತಿದ್ದೀರ. ಅದು ಒಂದು ತಿಂಗಳಂತ ತರೀತಾರೆ. ಅದು ಒಣಗಿಸ್ತಾರೆ. ಒಣಗಿಸಾದ್ಮೇಲೆ ಅದು ಹಳ್ಳ ತೆಗ್ದು ಪುಡಿ ಬೇಯಿಸ್ಬಿಟ್ಟು, ಹಳ್ಳ ತೆಗೆದು ಒಳಗಡೆ ಹಾಕಿ ಬೆಂಕಿ ಹಚ್ಬಿಟ್ಟು ಇಗ್ಲ ಕೆಂಡ ಬೀಳ್ತಾರ. ಅದು ಇದಾದ್ಮೇಲೆ ಚೀಲ ಮುಚ್ಬಿಟ್ಟು ಆಮೇಲೆ ಮಣ್ಣು ಮುಚ್ಬಿಡ್ತಾರೆ. ಬೆಳಗ್ಗೆಗೆ ತಕ್ಕೊಡ್ತಾರೆ. ಅದನ್ನ ನೀವು ಪುಡಿ ಮಾಡ್ಕೊತಾರೆ. ಇಲ್ಲಿ ಆಳುಗಳು ಬಿಡ್ತಾರೆ, ಲೇಬರ್ ಬಿಡ್ತಾರೆ, ಅವರೇ ಪುಡಿ ಮಾಡ್ಕೊಡ್ತಾರೆ. ಪುಡಿ ಮಾಡಿದ್ದನ್ನ ನೀವು ಹಿಂಗೆ ಮದ್ದು ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ತಿಂಗಳಂತ ಕೆಲಸ ಸ್ಟಾರ್ಟ್ ಮಾಡ್ಕೊತೀರ. ಊಟ ತಿಂಡಿ ಎಲ್ಲ ಇಲ್ಲೇ ವ್ಯವಸ್ಥೆ. ಸಂಕ್ರಾಂತಿ ಹಬ್ಬ ಶುರುವಾಗೋದೆ ಈ ಕಡ್ಲಿ ಮರೆ ತರಿಯೋದ್ರಿಂದ. ಒಂದು ತಿಂಗಳಂತ ಶುರು ಮಾಡ್ತಾರೆ. ನಿಮಗೆ ಬಂದು ತಾಂಬೂಲ ಕೊಟ್ಟು ಕರೆದಿದ್ದಾರೇನೋ ಬಂದ್ಬಿಡಿ ಅಂತ. ದೊಡ್ಡ ಯಜಮಾನರು ಚಿಕ್ಕ ಯಜಮಾನ ಎಲ್ಲ ಅವಾಗ ಪ್ರೋತ್ಸಾಹ ಮಾಡಿಕೊಡ್ತಾರೆ. ನಮಗೂ ಇವಾಗ ಒಂದು ನಮ್ಮ ತಾತನ ಕಾಲದಿಂದ, ನಮ್ಮ ಮುತ್ತಾತ ಕಾಲದಿಂದನೂ ಏನೂ ಅವಾಗಿಂದ ಏನೂ ಆಗಿಲ್ಲ. ಯಾರಿಗೂ ಒಂದು ಅಪಾಯ ಅಂತೂ ಏನೂ ಆಗಿಲ್ಲ. ಸೇವೆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೇವೆ ನಾವು ಹಿಂದೂ ಸಂಪ್ರದಾಯ ಆಗಿ ಇಟ್ಕೊಂಡು ಆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಒಂದು ಲಿಮಿಟಲ್ಲಿ ಮಾಡ್ತೀರಾ ಅನ್ಸುತ್ತಲ್ಲ ಇದೆಲ್ಲ? ಒಂದು ಲಿಮಿಟಲ್ಲಿ ಇಷ್ಟು ಅಂತ ಮಾಡ್ತೀರ ಅಷ್ಟೇ, ಜಾಸ್ತಿ ಇನ್ನೂ ಜಾಸ್ತಿ ಏನಿಲ್ಲ. ಅವಾಗಿಂದ ಒಂದು ಲಿಮಿಟೇ, ಅವಾಗಿಂದ ಲಿಮಿಟೇನೆ. ಅವಾಗ ಇವಾಗಲೂ ಅಷ್ಟೇ ಮಾಡ್ತಾರದು ಊರವರು. ಹೆಚ್ಚು ಕಮ್ಮಿ ಎಷ್ಟು ವಿಧದ ಪಟಾಕಿನ ಹಚ್ತೀರಾ ನೀವು? ಒಂದು 20 ವಿಧ ಇರ್ತದ? ಒಂದು 20 ಥರ ಹಚ್ತೀರಾ? 20 ಥರ 25 ಥರ ಹಚ್ಚಿದ್ವಿ. ಬೇರೆ ಫ್ಯಾನ್ಸಿ ಐಟಮ್, ಸೌಂಡ್ ಬರೋದೇನಿಲ್ಲ. ಹೊರಗಡೆಯಿಂದ ಅರ್ಧ ತರಿಸ್ಬಿಡ್ತಾರೆ, ಅವರೇ ತರಿಸ್ಕೊಡ್ತಾರೆ. ಇಲ್ಲಿ ನೀವು ಮಾಡಿದ್ರೆ ಹೆಸರು ಒಂದಷ್ಟು ಹೆಸರು ಹೇಳೋಕ್ಕಾಗತ್ತಾ ಯಾವ್ದಾವ್ದು ಮಾಡ್ತೀರಾ ಅಂತ? ಇಲ್ಲಿ ನೀವು ಪ್ರಿಪೇರ್ ಮಾಡೋದು ಒಂದು ಸ್ವಲ್ಪ ಹೆಸರು ಹೇಳ್ತೀರಾ ಯಾವ್ದು ಮಾಡ್ತೀರಾ ಅಂತ? ಹೂವಿನ ಗಿಡ ಮಾಡ್ತೀವಿ, ಹೂವಿನ ಗಿಡ, ಕುಡಿಕೆ ಮಾಡ್ತೀವಿ, ರಾಕೆಟ್ ಮಾಡ್ತೀವಿ, ರೈಲ್ ಹೂವಂಗ್ ಮಾಡ್ತೀವಿ. ಅವತ್ತಿಗೆ ಗೊತ್ತಾಗುತ್ತೆ ನಮ್ಗೆ, ನಾವು ಹೇಳೋದಲ್ಲ, ಅವತ್ತಿಗೆ ಹಚ್ಚಿದ್ರೆ ಗೊತ್ತಾಯ್ತು. ಓಕೆ. ಇನ್ನೊಂದು ಅಲ್ಲಿ ಮುಖ್ಯವಾಗಿ ರಾಟೆ ಮರ ಹಚ್ತಾರೆ ನೋಡಿ. ಈಗ ರಾಟೆ ಮರ ಹಚ್ಚೋ ಉದ್ದೇಶ ಏನು ನಿಮ್ಗೆ ಗೊತ್ತಾ? ಏನಕ್ಕೆ ರಾಟೆ ಮರನ ಹಚ್ತಾರೆ? ರಾಟೆ ಅಂದಾಗ 3 ಭಾಗದಲ್ಲೇ ಅದು ಹಚ್ಚಲೇಬೇಕು. ಅದು ಒಂದು ಇದು ಕಳ್ದಂಗೆ. ಅದು ಏನು ಕಳ್ದಂಗೆ? ದೇವರು ಅದು ಒಂದು 3 ಕೂಡದಾರಲ್ಲಿ ಅದೇನೋ ಹೊಡಿತಾರಲ್ಲ, ಆ ಥರ ಹೊಡೆದ್ರೆ ಅದು ಹಚ್ಚಿದ್ರೆ ಅದು ದೇವ್ರಿಗೆ ತೃಪ್ತಿ ಅಂತೆ. ತೃಪ್ತಿ. ಸೊ ಅದನ್ನು ಕರೆಯೋದು ರಾಟೆ ಮರ ಅಂತ. ರಾಟೆ ಮರ 5 ಅದೇ ಇದು ಮಾಡ್ತಿರಲ್ಲ ಆಚಾರರು, ಅವತ್ತು ಅದು ಹಚ್ಚಲೇಬೇಕು. ಅದು ಅದಕ್ಕೆ ಮೇಲ್ಗಡೆ ಮುಂದೆ ಹೋಗೋದು ದೇವರು. ಮೊದಲಿಗೆ ಹಚ್ಚೋದೆ ಫಸ್ಟು ರಾಟೆ ಮರ. ಅದು 3 ಜಾರಿಗಳು ತಿರುಗುತ್ತೆ. ಅದು 5 ತಿರುಗುತ್ತೆ. ನೀವೆಷ್ಟು ತಿರುಗೋ ರೀತಿ ಮಾಡ್ತೀರಿ? ರಾಟೆ ಮರದ ಮೇಲೆ ತಿರುಗುತ್ತಲ್ವಾ ಚಕ್ರಗಳು, ಎಷ್ಟು ಚಕ್ರ ಹಾಕ್ತೀರಿ ರಾಟೆ ಮರಕ್ಕೆ? 5 ಚಕ್ರಗಳು. ಅಲ್ಲಿಗೆ ದೇವರಿಗೆ ತೃಪ್ತಿ ಆಯಿತು ಅಂತ ರಾಟೆ ಮರ ಹಚ್ಚೋದು. ಎಲ್ಲ ಮುಗಿದ ಮೇಲೆ ಕೊನೆಗೆ ಅದನ್ನು ಹಚ್ಚಿಬಿಡ್ತೀರ. ಕೊನೆಗೆ ಮೊದಲು ಅದು ರಾಟೆ ಮರ ಹಚ್ಚೋದು ಲಾಸ್ಟ್ ದೇವರು ಆದ್ಮೇಲೆ ದೇವರು ಮುಂದೆ ಹೋಗೋದು. ಮಧ್ಯರಾತ್ರಿ ಎಷ್ಟೊತ್ತಿಗೆ ಶುರು ಮಾಡ್ತೀರಾ? 3 ಗಂಟೆ ಪ್ರಾರಂಭಿಸ್ತೀರಾ? 3 ಗಂಟೆಯಿಂದ 1 ಅವರ್ ಮಾಡ್ತೀರಾ? 1 ಅವರ್. ಅದು ಬಿಟ್ರೆ ಇನ್ನು ಪಾರ್ಟಿಗೆ ಮಾಡಲಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ. ಇನ್ನೇನಿಲ್ಲ. ಬೇಕಿರೋ ಗೋಂದು, ಗಮ್ಮು, ಶೀಟೆಲ್ಲ ನೀವೇ? ಶೀಟೆಲ್ಲ ಕತ್ತರಿಸಿ ಅಂಟಿಸೋದೆಲ್ಲ ನಿಮ್ಮದೇ? ತುಂಬ ಜನ ಬರ್ತಿರ್ತಾರಲ್ಲ ನೋಡೋಕ್ಕೆ ನೀವು ಮಾಡೋದ್ನೆಲ್ಲ?